ಇನ್ನು ಒಂದು ಅಲಿಗೇಷನ್ ಇದೆ ಸುರೇಶ್ ಅವರೇ, ಏನು ಅಂತಂದರೆ ಸುರೇಶ್ ಅವ್ರು ಕ್ಯಾಪ್ಟನ್ ಆಗೋದಕ್ಕೆ ಗೌತಮಿ ಅವರೇ ಕಾರಣ ಅನ್ನೋದು ಒಂದು ಆರೋಪ ಇದೆ. ಇದು ರಜತ್ ಅವರೇ ಮಾಡ್ತಾರೆ. ಅಂದರೆ ಬೇಕಂತಾನೆ ಸುರೇಶ್ ಅವ್ರಿಗೆ ಲಾಸ್ಟ್ ಆಪ್ಷನ್ ಕೊಟ್ಟು ಅವ್ರಿಗೆ ಗೆಲ್ಲಬೇಕು ಅಂತ ಮಾಡಿ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರು ಅನ್ನೋದು ಒಂದು ಅಲಿಗೇಷನ್ ಇದೆ. ಇದ್ರ ಬಗ್ಗೆ ನೀವೇನು ಕ್ಲಾರಿಫಿಕೇಶನ್ ಕೊಡ್ತೀರಿ? ಮೇಡಮ್, ನಾನು ಕ್ಲಾರಿಫಿಕೇಶನ್ ಅನ್ನೋದು ಏನಿಲ್ಲ ಇದರಲ್ಲಿ ಹೇಳಬೇಕು ಅಂದರೆ, ಗೌತಮಿ ಅವ್ರ ನಿರ್ಧಾರ ಅವ್ರು ತೊಗೊತಾರೆ. ಬಟ್ ಗೌತಮಿ ಅವ್ರು ನನಗೆ ಫಸ್ಟ್ ಕೊಟ್ಟಿದ್ರು ಕೂಡ ನಾನು ಹಿಡ್ಕೊಳ್ಳೋ ಕೆಪಾಸಿಟಿ ನನಗೆ ತುಂಬ ಚೆನ್ನಾಗಿತ್ತು. ಇಡೀ ಆ ಆಟ ನಡೆದಾಗ ಸಿಲಿಂಡರ್ ಹಿಂಗೆ ಹಿಡ್ಕೊಳ್ಬೇಕು ಅಂತ ಹೇಳಿದಾಗ ನಾನು ಏನು ಹಿಡ್ದಿದ್ದೆ ಅಂತ ಇಡೀ ಮನೆಯವ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಫಸ್ಟ್ ನನಗೆ ಕೊಟ್ಟಿದ್ರು ಕೂಡ ಶಿಷ್ಯರಿಗಿಂತ ಮುಂಚೆ ನಾನು ಅದನ್ನು ತುಂಬ ಹೊತ್ತು ಹಿಡ್ಕೊತಿದ್ದೆ ಅನ್ನೋದು ನನಗೆ ಇತ್ತು ಮೇಡಮ್. ಆ ಥರ ಏನು ಅನ್ಸಲ್ಲ ಆ್ಯಕ್ಚುಲಿ ನನಗೆ. ಯಾಕಂದ್ರೆ ಅದ್ರ ಲಾಸ್ಟ್ ವೀಕು ಅಂದ್ರೆ ಗೌತಮಿಗಿಂತ ಹಿಂದೆನೂ ಪ್ಲಾನ್ ಮಾಡಿನೇ ಒಂಥರ ಧನು ಅವ್ರನ್ನ ಗೆಲ್ಲಿಸ್ದಂಗೆ ಮಾಡ್ತಾರೆ. ಅಂದ್ರೆ ನಿಮ್ಮನ್ನ ಆ ಟೈಮಲ್ಲಿ ನೀವು ತುಂಬಾ ಬೇಜಾರಾಗಿರ್ತೀರಿ. ಸೊ ಇದು ಏನಾದ್ರು ಹಂಗೆ ಪ್ಲಾನ್ಡ್ ಆಗ್ಬಿಡ್ತಾ ಅಂತ? ಇಲ್ಲ ಮೇಡಮ್, ಆ ಥರ ಏನು ಅನಿಸಿಲ್ಲ ಮೇಡಮ್. ಆ್ಯಕ್ಚುಲಿ ನನಗೆ ಇನ್ನೊಂದು, ನಾನು ಗೌತಮಿ ಅವ್ರಿಗೆ ನನಗೆ ಅದ್ರ ಹಿಂದಿನ ವಾರ ಗೌತಮಿ ಅವ್ರ ಕ್ಯಾಪ್ಟನ್ ಆದಾಗ ಬಿಗ್ ಬಾಸ್ ಅವರು ಒಂದು ಮೋಕ್ಷಿತ ಅವ್ರ ಕ್ಯಾಪ್ಟನ್ಸಿನ ಬೇಡ ನನಗೆ, ಅಂದರೆ ನಾನು ಕ್ಯಾಪ್ಟನ್ಸಿ ಓಟಕ್ಕೆ ನಾನು ಹೋಗಲ್ಲ ಅಂತ ಹೇಳಿದಾಗ ಒಂದು ಅವಕಾಶ ನಮ್ಮ ಟೀಮಿಗೆ ಕೊಡ್ತಾರೆ. ಮಾಧ್ಯಮ ದೊಡ್ಡ ಧಮಾಕ ಅವ್ರಿಗೆ ಕೊಟ್ಟಾಗ ನಾವು ಏನು ಮಾಡ್ತೀವಿ, ಎಲ್ಲರೂ ಸೇರಿ ನಿರ್ಧಾರ ತಗೋತೀವಿ. ನಮ್ಮ ಟೀಮಲ್ಲಿ ಯಾರ್ಯಾರು ಕ್ಯಾಪ್ಟನ್ ಆಗಿದ್ದಾರೆ, ಯಾರು ಆಗಿಲ್ಲ ಅನ್ನೋದನ್ನ ಕನ್ಸಿಡರ್ ಮಾಡಿ ಗೌತಮಿ ಅವ್ರು ಆಗಲಿ ಅಂತ ನಾವು ಕೊಡ್ತೀವಿ. ನನಗೆ ಅದು ಕಾಣಿಸಿಲ್ಲ. ಬಟ್ ಅವ್ರ ಕಣ್ಣಿಗೆ, ಅವ್ರ ಮನಸ್ಸಿಗೆ ಅದೇನಾದ್ರು ಕಾಣಿಸಿ ಅವ್ರು ತೊಗೊಂಡಿರ್ಬೋದು. ಬಿಟ್ಟರೆ ಅದೇ ನನಗೇನು ಆ ಥರ ಅನಿಸಿಲ್ಲ ಮೇಡಮ್. ಒಂಥರ ಹನುಮಂತು ಥರ ಆನ್ಸರ್ ಮಾಡಿಬಿಟ್ರಿ ಚೆನ್ನಾಗಿ. ನಂದಿದ್ದಾಗ ನಾನು ಹೇಳ್ತೀನಿ, ನಿಂದಿದ್ದಾಗ ನೀನು ಹೇಳು.